ಓಂ ಜನ್ಮಾದ್ಯಸೇತಃ ಓಂ ಉತ್ಪತ್ತಿ ಸ್ಥಿತಿ ಸಂಹಾರಾಃ ನಿಯತಿರ್ಜ್ಞಾನಮಾವೃತಿಃ ಬಂಧಮೋಕ್ಷೌ ಚ ಪುರುಷಾದ್ಯಸ್ಮಾತ್ ಸ ಹರಿರೇಕರಾಟ್. ಭಗವಂತ ಜಗತ್ತಿನ ಜನ್ಮ ಮೊದಲಾದ 8ಕ್ಕೂ ಕೂಡ ಕಾರಣ ಅಂತ ಹೇಳಿದ್ದನ್ನು ನಾವು ಭಾಷ್ಯ ಮತ್ತು ಭಾಷ್ಯಕ್ಕನುಸಾರವಾಗಿ ತತ್ವ ಪ್ರಕಾಶಿಕ ಅದರಲ್ಲಿ ನೋಡ್ತಿದ್ದೇವೆ. ಈ ಜೀವನೇ ಬ್ರಹ್ಮ, ಜೀವ ಸ್ವಪ್ರಕಾಶನಾದ್ದರಿಂದ ಅವನ ಬಗ್ಗೆ ಸಂದೇಹವೇ ಇಲ್ಲ. ಆದ್ದರಿಂದ ಈ ಬ್ರಹ್ಮ ಜಿಜ್ಞಾಸೆ ಯಾಕೆ ಮಾಡಬೇಕು ಅಂತ ಹೀಗೊಂದು ಪ್ರಶ್ನೆ ಬಂದಾಗ ಇದಕ್ಕೆ ಉತ್ತರವನ್ನು ಹೇಳುವ, ಸಿದ್ಧಾಂತವನ್ನು ಹೇಳುವ ಸೂತ್ರವನ್ನು ಆಚಾರ್ಯರು ವ್ಯಾಖ್ಯಾನಿಸ್ತಾ ಇದ್ದಾರೆ. ಬ್ರಹ್ಮಣ ಲಕ್ಷಣಮಾಹ ಅನ್ನೋ ಮಾತಿನಿಂದ ನಿರ್ಬಾಧ ರೂಢಿಬಲಾದ ಜೀವಯೇವ ಇದಂ ಬ್ರಹ್ಮ ಇತಿ ಪ್ರಾಪ್ತೆ ತನ್ನಿರಾಕರ್ತುಂ ಜೀವಗ್ರಹಣೆ ಬಾಧಕಂ ಶ್ರುತ್ಯುಕ್ತಂ ಜಿಜ್ಞಾಸಿ ಬ್ರಹ್ಮಣ ಲಕ್ಷಣಮಾಹ ಸೂತ್ರಕಾರ ಇತ್ಯರ್ಥಃ. ಸೂತ್ರಕಾರರು ತಾವೇ ಈ ಜನ್ಮಾದ್ಯಸೇತಃ ಅಂತ ಸೂತ್ರ ರಚಿಸಿದ್ದಾರೆ ಮತ್ತು ಪುರಾಣದಲ್ಲಿ ಆ ಬ್ರಹ್ಮನ ಲಕ್ಷಣವನ್ನ ತಾವೇ ಹೇಳಿದ್ದಾರೆ. ಅದು ಜಿಜ್ಞಾಸ್ಯವಾದ ಬ್ರಹ್ಮದ ಲಕ್ಷಣವನ್ನ ಯಾಕೆ ಅದನ್ನು ಹೇಳ್ತಿದ್ದಾರೆ ಅಂದ್ರೆ, ಪ್ರಶ್ನೆ ಹೀಗೆ ಬಂದಿದೆ, ಜೀವನೇ ಬ್ರಹ್ಮ ಅಂತ. ಯಾಕೆ ಜೀವನೇ ಬ್ರಹ್ಮ ಅಂತ ಪ್ರಶ್ನೆ ಬಂತು ನಮಗೆ, ಸಂಶಯ ಯಾಕೆ ಬಂತು? ನಿರ್ಬಾಧ ರೂಢಿ ಫಲಾತ್, ರೂಢಿ ಇದೆ, ಯೋಗಕ್ಕಿಂತ ರೂಢಿ ಅಂತನ್ನೋದು ಹೆಚ್ಚು ಪ್ರಬಲ. ಯೋಗದ ಬಲದಿಂದ ಯಾವ ಶಬ್ದ ಯಾವ ಅರ್ಥವನ್ನಾದರೂ ಹೇಳಬಹುದು. ಆದರೆ ಎಲ್ಲರಲ್ಲಿಯೂ ಕೂಡ, ಪಂಡಿತರಲ್ಲಿಯೂ ಪಾಮರರಲ್ಲಿಯೂ ಬಳಕೆಯಲ್ಲಿರುವುದು ರೂಢಿಯೇ. ಆ ರೂಢಿಯ ಬಲದಿಂದ ಅದು ಕೂಡ ನಿರ್ಬಾಧವಾದ ರೂಢಿ. ಅದಕ್ಕೇನಾದರೂ ಬಾಧಕ ಇದ್ದರೆ ಅದನ್ನು ಪರಿತ್ಯಜಿಸುವುದು ಉಚಿತನೇ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ರೂಢಿ ಇದೆ. ಆ ರೂಢಿಯ ಬಲದಿಂದಲೇ ಒಬ್ಬರು ಇನ್ನೊಬ್ಬರನ್ನು ಕುರಿತು ಏನು ಹೇಳ್ತಿದ್ದಾರೆ ಅಂತ ತೀರ್ಮಾನ ಆಗಬೇಕು. ಯೋಗವನ್ನೇ ಅವಲಂಬಿಸುವುದಾದರೆ ವ್ಯಕ್ತಿಯ ತಾತ್ಪರ್ಯವನ್ನು ತಿಳ್ಕೊಳ್ಳಿಕ್ಕೆ ಸರಿಯಾದ ಶಕ್ತಿಯೇ ಇಲ್ಲದಂತಾಗ್ತದೆ. ಅದರಿಂದ ರೂಢಿಯೇ ಮುಖ್ಯ. ಅದು ಕೂಡ, ಆ ರೂಢಿಯೂ ಕೂಡ ಏನು ಬಾಧಕವೂ ಇಲ್ಲ. ಅದರಿಂದ ಜೀವಯೋ ಬ್ರಹ್ಮ ಅಂತ ಹೀಗೆ ಪ್ರಾಪ್ತೆ, ಹೀಗೊಂದು ಪ್ರಶ್ನೆ ಬಂದಾಗ ಅದನ್ನು ನಿರಾಕರಣೆ ಮಾಡಲಿಕ್ಕಾಗಿ ಜೀವನನ್ನು ಇಟ್ಕೊಂಡ್ರೆ ಏನು ಬಾಧಕ ಇದೆ, ಇಲ್ಲಿ ಬ್ರಹ್ಮ ಎಂಬ ಶಬ್ದದಿಂದ ಜೀವನನ್ನು ಇಟ್ಕೊಂಡ್ಬಿಟ್ರೆ ಏನು ಬಾಧಕ ಇದೆ, ಅದನ್ನ ಶ್ರುತ್ಯುಕ್ತಂ ಬಾಧಕಂ, ಶ್ರುತಿಯಲ್ಲಿ ಹೇಳಲ್ಪಟ್ಟಂಥ, ಶ್ರುತಿ ಪುರಾಣ ಇತ್ಯಾದಿಗಳಲ್ಲಿ ಹೇಳಲ್ಪಟ್ಟಂಥ ಬಾಧಕವನ್ನ ಈಗ ತೋರಿಸ್ತಾ ಇದ್ದಾರೆ. ಆ ಬಾಧಕವು ಕೂಡ ಯಾವುದದು? ಜಿಜ್ಞಾಸೆ ಬ್ರಹ್ಮನ ಲಕ್ಷಣಂ. ಜಿಜ್ಞಾಸ್ಯನಾದ ಬ್ರಹ್ಮನ ಲಕ್ಷಣವೇ ಆ ಬಾಧಕ. ಬ್ರಹ್ಮನಿಗೊಂದು ಲಕ್ಷಣವನ್ನು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ಆ ಲಕ್ಷಣವನ್ನು ಗಮನಿಸಿದ್ರೇನೆ ಇಲ್ಲಿ ಬಾಧಕ ಇರುವುದು ಗೊತ್ತಾಗ್ತದೆ ಅಂತ ಅದರ ತಾತ್ಪರ್ಯ. ಆ ಜಿಜ್ಞಾಸ್ಯನಾದ ವ್ಯಕ್ತಿಯಲ್ಲಿ ಇರಬೇಕಾದ ಲಕ್ಷಣ, ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂಥ ಲಕ್ಷಣ ಈ ಜೀವನದಲ್ಲಿ ಇಲ್ಲ. ಆದ್ರಿಂದ ಜೀವನನ್ನು ಕೈ ಬಿಡಬೇಕು ಅಂತ ಅದರ ತಾತ್ಪರ್ಯ. ಅಸ್ಯ ಜಗತಃ ಜನ್ಮ ಆದಿಪದೋಕ್ತೆ ಸ್ಥಿತಿ ಸಂಹೃತಿ ಯತಃ ತತ್ ಬ್ರಹ್ಮ ಇತ್ಯಾದಿ ಪ್ರತೀತಿ ನಿರಾಸಾಯ ಸೂತ್ರಂ ಯಥಾವದ್ ವ್ಯಾಚಷ್ಟೆ. ಜನ್ಮಾದಿ ಅಂತ ಏನಿದೆ, ಜನ್ಮ ಸ್ಥಿತಿ ಲಯ ಈ ಮೂರನ್ನೇ ಇಟ್ಕೋಬೇಕು. ಜನ್ಮ ಅನ್ನೋದು ಮೊದಲು, ಮುಂದೆ ಸ್ಥಿತಿ ಮತ್ತು ಲಯ, ಸಂಹೃತಿ ಅಂದ್ರೆ ಲಯ, ಇಷ್ಟೇ ಯಾರಿಂದ ಆಗ್ತಾವೋ ಅದೇ ಬ್ರಹ್ಮ ಅಂತ ಹೀಗೊಂದು ಪ್ರತೀತಿ, ಹೀಗೊಂದು ಭ್ರಮೆ. ಇತ್ಯಾದಿ ಪ್ರತೀತಿ, ಇತ್ಯಾದಿ ಪ್ರತೀತಿ ಅಂತ ಹೇಳಿದ್ದಾರೆ. ಈ ಥರದ ಒಬ್ಬೊಬ್ಬರಿಗೆ ಒಂದೊಂದು ಥರದ ಭ್ರಮೆ ಬರಬಹುದು. ಬರೇ ಜನ್ಮಾದಿ ಅಂತ ಹೇಳಿದಾಗ ಕೆಲವರು ಜನ್ಮ, ಉತ್ಪತ್ತಿ, ಸ್ಥಿತಿ, ಲಯ ಮೂರನ್ನೇ ಇಟ್ಕೋಬಹುದು. ಇನ್ನೊಬ್ಬರು ಇನ್ನೊಂದು ಯಾವುದನ್ನೋ ಇಟ್ಕೋಬಹುದು, ತಮಗೆ ಮನಸ್ಸಿಗೆ ಬಂದದನ್ನು, ಜ್ಞಾನವನ್ನ. ಆದರೆ ನಾವು ನಮ್ಮ ಮನಸ್ಸಿಗೆ ತೋಚಿದಂತೆ ಆದಿಪದದಿಂದ ಆದಿಪದವನ್ನು ಹಿಗ್ಗಿಸಿ, ಅದರ ಅರ್ಥವ್ಯಾಪ್ತಿಯನ್ನು ಹಿಗ್ಗಿಸಿ ಅದರಲ್ಲಿರೋದು ಯಾವುದನ್ನೋ ಸ್ವೀಕಾರ ಮಾಡುವುದಲ್ಲ. ಅದಕ್ಕೆ ಶಾಸ್ತ್ರಕಾರರು ಏನಂತ ಹೇಳಿದ್ದಾರೆ ಅದೆಲ್ಲವನ್ನೂ ತಗೊಳ್ಬೇಕು. ಹಾಗಾಗಿ ಇತ್ಯಾದಿ ಪ್ರತೀತಿಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಅನಿಸಿಕೆಗಳು ಬರಬಹುದು. ಅದೆಲ್ಲವನ್ನೂ ನಿರಾಕರಿಸಲಿಕ್ಕೋಸ್ಕರ ಸೂತ್ರವನ್ನು ಯಥಾವತ್ ವ್ಯಾಚಷ್ಟೇ, ಸರಿಯಾಗಿ ಆ ಸೂತ್ರವನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ಸೃಷ್ಟಿ ಇತಿ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧಮೋಕ್ಷಾಹ, ಇವೆಲ್ಲವೂ ಯತಃ ಯಾರಿಂದ ಆಗ್ತಾವೋ ಅವನೇ ಈ ಪರಮಾತ್ಮ ಅಂತ ಅದರ ತಾತ್ಪರ್ಯ.
ಅಲ್ಲಿ ಯತಃ ಅಂದರೆ ಯಾರಿಂದ ಅಂತ ಒಂದು ಅರ್ಥ. ಆಚಾರ್ಯರ ಮಾತಿಗೂ ಕೂಡ ಸ್ವಲ್ಪ ಅರ್ಥವನ್ನು ವ್ಯಾಪ್ತಿಯನ್ನು ಹಿಗಿಸುವುದಾದರೆ ಯತ ಅಂದರೆ ಸರ್ವಜ್ಞನಾಥವನು ಅಂತ ಹೀಗೆಲ್ಲ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಅರ್ಥ ಇದೆ. ಜ್ಞಾನಸ್ವರೂಪನಾದ ಯಾವ ಭಗವಂತನಿಂದ ಆಗ್ತಾವೋ ಅಂಥ ಭಗವಂತನೇ ಇಲ್ಲಿ ಬ್ರಹ್ಮ ಅಂತ ತಾತ್ಪರ್ಯ. ಪ್ರಾಸಂಗಿಕವಾಗಿ ಹೇಳಿದೆ, ಅದು ನೀನು ಹೇಳಲೇಬೇಕಂತೇನಿಲ್ಲ, ನೆನಪು ಬಂತು ಅಂತ ಹೇಳಿದೆ. ಸೃಷ್ಟ್ಯಾದ್ಯಷ್ಟಕಮಸ್ಯ ಜಗತಃ ಯತಃ ಭವತಿ ತದೇವ ಜಿಜ್ಞಾಸ್ಯಂ ಬ್ರಹ್ಮ ಉಚ್ಯತೆ. ತತ್ವಪ್ರಕಾಶಕದ ವಾಕ್ಯದಲ್ಲಿ ಸೃಷ್ಟಿ ಮೊದಲಾದ 8 ಈ ಜಗತ್ತಿಗೆ ಸಂಬಂಧಪಟ್ಟಂತೆ ಯಾರಿಂದ ಆಗ್ತದೋ ಅದೇ ಜಿಜ್ಞಾಸ್ಯವಾದ ಬ್ರಹ್ಮ. ತಲ್ಲಕ್ಷಣಂಚ ವಿಷ್ಣಾವೇವ ಸಂಭವತಿ. ಇಂಥ ಒಂದು ಸೃಷ್ಟ್ಯಾದ್ಯಷ್ಟ ಕರ್ತೃತ್ವ ಅನ್ನುವ ಲಕ್ಷಣ ವಿಷ್ಣುವಿನಲ್ಲೇ ಬರ್ತದೆ ಹೊರತು ಜೀವನಲ್ಲಿ ಬರೋದಿಲ್ಲ. ಅತಃ ಬ್ರಹ್ಮಶಬ್ದಸ್ಯ ಜೀವೇ ರೂಢತ್ವೇಪಿ. ನೀವು ಹೇಳಿದಂತೆ ಬ್ರಹ್ಮಶಬ್ದ ಜೀವನಲ್ಲಿ ರೂಢವಾಗಿರಬಹುದು, ಆದರೂ ಕೂಡ ಬಾಧಕ ಸದ್ಭಾವಾತ್ ತದ್ಬ್ರಹ್ಮೇತಿ ಶ್ರುತ್ಯುಕ್ತಂ ಬ್ರಹ್ಮ ವಿಷ್ಣುರೇವ ಇತಿ ಯುಕ್ತ ಏವ ಅತಃ ಪ್ರಾಗುಕ್ತ ಜಿಜ್ಞಾಸ. ಯುಕ್ತ ಇವ ಪ್ರಾಗುಕ್ತ ಜಿಜ್ಞಾಸ. ಬ್ರಹ್ಮಶಬ್ದ ಜೀವನನ್ನು ಹೇಳ್ತದೆ ಅಂತ ರೂಢಿಯಲ್ಲಿ ಕಂಡು ಬಂದಿರಬಹುದು, ಆದರೆ ಇಲ್ಲಿ ಬ್ರಹ್ಮಶಬ್ದದಿಂದ ಜೀವನ ತಗೊಳ್ಳಿಕ್ಕೆ ಬಾಧಕ ಇದೆ. ಬಾಧಕ ಸದ್ಭಾವ. ಹಾಗಾದ್ರೆ ಏನು ತಗೊಳ್ಬೇಕು? ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ ಏನು ಬಂದಿದೆ, ಆ ಶ್ರುತ್ಯುಕ್ತವಾದ ಬ್ರಹ್ಮವನ್ನೇ ತಗೊಳ್ಬೇಕು. ಅವನೇ ವಿಷ್ಣು, ಅವನೇ ಬ್ರಹ್ಮ, ಅವನೇ ವಿಷ್ಣು. ಆದ್ದರಿಂದ ಯುಕ್ತವೇ ಪ್ರಾಗುಕ್ತ ಜಿಜ್ಞಾಸ. ಹಿಂದೆ ಅವನು ಜಿಜ್ಞಾಸೆ ಮಾಡಬೇಕು ಅಂತ ನಾವು ಹೇಳಿದ್ದು ಉಚಿತವೇ ಆಗಿದೆ. ಅವನ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಆದ್ದರಿಂದ ಅವನ ಬಗ್ಗೆ ನಾವು ಜಿಜ್ಞಾಸೆ ಮಾಡಲೇಬೇಕಾಗಿದೆ. ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ ಹೀಗೊಂದು ಬಂತಲ್ಲ, ಅದೇ ಥರ ಯ ಆತ್ಮ ಅಪಹತ ಪಾಪ್ಮ ವಿಶೋಕಃ ಅವಿಜಿಗತ್ಸಃ ಅಪಿಪಾಪ್ಸಃ ಸತ್ಯಸಂಕಲ್ಪ ಸೋನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ ಅಂತ ಛಾಂದೋಗ್ಯ ಉಪನಿಷತ್ತಿನ ಮಾತು ಕೂಡ ನನಗೆ ಯಾವಾಗಾದ್ರೂ ನೆನಪಿಗೆ ಬರ್ತಿರ್ತದೆ. ಅದರ ಆ ಉಪನಿಷತ್ತಿನ ಪೂರ್ಣ ವಾಕ್ಯ ನಾನೀಗ ಹೇಳಿಲ್ಲದೆ ಇರಬಹುದು. ಯಾ ಆತ್ಮ ಅಪಹತ ಪಾಪ್ಮ. ನಾವು ಜಿಜ್ಞಾಸೆ ಮಾಡಬೇಕಾದ ಯಾರನ್ನ? ಸೋನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ. ಅವನನ್ನು ಕುರಿತು ನಾವು ಜಿಜ್ಞಾಸೆ ಮಾಡಬೇಕು ಮತ್ತು ಅವನನ್ನು ಅನ್ವೇಷಿಸಬೇಕು. ಅನ್ವೇಷಿಸಿ ಅವನನ್ನು ಪಡೆಯುವ ಪ್ರಯತ್ನ ಮಾಡಬೇಕು ಅಂತ ಛಾಂದೋಗ್ಯ ಉಪನಿಷತ್ತಿನ ಮಾತು. ಯಾ ಆತ್ಮ ಅಪಹತ ಪಾಪ್ಮ. ಅವನು ಪಾಪರಹಿತನಾಗಿದ್ದಾನೆ. ವಿಜರಹ ಅಪಿಪಾಸಃ ಅಂದರೆ ಮುಪ್ಪಿಲ್ಲದವನು, ಹಸಿವು ನೀರಡಿಕೆ ಇಲ್ಲದೆ ಇದ್ದವನು. ಸತ್ಯ ಸಂಕಲ್ಪ ಸತ್ಯಕಾಮ ಸೋನ್ವೇಷ್ಟವ್ಯ ಸವಿಜಿಜ್ಞಾಸಿತವ್ಯ ಅಂತ ಹೀಗೆ ಅಲ್ಲಿಯೂ ಕೂಡ ಒಂದು 7-8 ಗುಣಗಳನ್ನೇನೋ ಹೇಳಿದ್ದಾರೆ ಅವನಿಗೆ. ವಿಜರೋ ವಿಮೃತ್ಯು ವಿಶೋಕ ಅವಿಜಿಘತ್ಸ ಹಸಿವು ನೀರಡಿಕೆ ಇಲ್ಲದೆ ಇದ್ದವನು ಅಂತ ಹೀಗೆ ಅಂಥ ಪಾಪ ಭಗವಂತನ ಬಗ್ಗೆ ತಿಳ್ಕೋಬೇಕು. ಇಂಥ ಲಕ್ಷಣಗಳು ಈ ಜೀವನದಲ್ಲಿ ಖಂಡಿತವಾಗಿಯೂ ಇಲ್ಲ. ಪಾಪರಹಿತನಲ್ಲ, ಹಸಿವು ನೀರಡಿಕೆಗಳಿಂದ ರಹಿತನಲ್ಲ. ಆದ್ದರಿಂದ ಈ ಜೀವನ ಬಗ್ಗೆ, ಈ ಬ್ರಹ್ಮಶಬ್ದ ಜೀವನ ಬಗ್ಗೆ ಹೇಳೋದಿಲ್ಲ, ಭಗವಂತನ ಬಗ್ಗೆನೇ ಹೇಳ್ತದೆ. ಅಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆತ್ಮ ಅಂತ ಶಬ್ದ ಇದೆ, ಇಲ್ಲೆಲ್ಲ ಬ್ರಹ್ಮ ಅಂತ ಶಬ್ದ ಇದೆ. ವಾಸ್ತವಿಕವಾಗಿ ಆತ್ಮ ಎಂಬ ಶಬ್ದನೂ ಕೂಡ ಗುಣಪೂರ್ಣ ಅಂತ ಅರ್ಥವನ್ನೇ ಹೇಳ್ತದೆ. ನಿತ್ಯಾತತ ಗುಣತ್ವಾತ್ಸ ಆತ್ಮೇತಿ ಶ್ರುತಿಶೂದಿತ ಅಂತ ಐತರೇಯ ಉಪನಿಷತ್ ಭಾಷ್ಯ. ನಿತ್ಯವಾದಂತಹ ವ್ಯಾಪ್ತವಾದ ಗುಣಗಳಿಂದ ಕೂಡಿದಂತಹ ಭಗವಂತನನ್ನೇ ಆತ್ಮ ಎಂಬುದಾಗಿ ಹೇಳಬೇಕು ಅಂತ ಬಂದಿದೆ, ನೆನಪಿಗೆ ಬಂತು ಅಂತ ಹೇಳಿ. ವಿಷ್ಣುರೇವೇತಿ ಯುಕ್ತೇವ ಪ್ರಾಗುಕ್ತ ಜಿಜ್ಞಾಸ. ಅವನ ಬಗ್ಗೆ ನಾವು ಜಿಜ್ಞಾಸೆ ಮಾಡೋದು ಉಚಿತವೇ ಆಗಿದೆ ಅಂತ ಅದು ತಾತ್ಪರ್ಯ. ಯದ್ಯಪಿ ವಿಷ್ಣು ಬ್ರಹ್ಮಶಬ್ದ ವಿದ್ವದ್ರೂಢಿಯುಕ್ತ ತಥಾಪಿ ಅಭ್ಯುಪಗಮ್ಯ ಉಕ್ತಿ ಇಯಂ ಇತಿ ಜ್ಞಾತವ್ಯಂ. ಇಲ್ಲಿ ನಡುವೆ ಶಿಷ್ಯರೋ ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಯಾಕೆ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀರಿ? ಈ ಬ್ರಹ್ಮಶಬ್ದ ಜೀವನನ್ನು ಹೇಳ್ತಿದೆ ಅಂತ ಅವ್ರು ಯಾರೊಬ್ರು ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆಗೆ ನೀವು ಹೌದು ಅಂತ ಒಪ್ಕೊಂಡು ಅದಕ್ಕೆ ಉತ್ತರ ಯಾಕೆ ಕೊಡ್ಬೇಕು ನೀವು? ಯಾಕೆಂದ್ರೆ ರೂಢಿ ಅಂತ ಅನ್ನೋದು ಮುಖ್ಯ ಅಂತ ಅನ್ನೋದನ್ನ ಒಪ್ಪೋಣ. ರೂಢಿ ಅಂತ ಅನ್ನೋದು ವಿದ್ವದ್ ರೂಢಿ ಅವಿದ್ವದ್ ರೂಢಿ ಅಂತ ಎರಡಿರ್ತದೆ. ಅವಿದ್ವದ್ ರೂಢಿಗಿಂತ ವಿದ್ವದ್ ರೂಢಿ ಅಂತ ಅನ್ನೋದು ಮುಖ್ಯ. ಯಾವುದೇ ವಿಷಯ ಕುರಿತಾಗಿಯೂ ಕೂಡ ಜನಸಾಮಾನ್ಯರು ಏನು ಹೇಳ್ತಾರೆ ಅನ್ನೋದು, ಲೇಮೆನ್ ಏನು ಹೇಳ್ತಾರೆ ಅನ್ನೋದಕ್ಕಿಂತ ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಆದವನು, ತಜ್ಞನಾದವನು ಏನು ಹೇಳ್ತಾನೆ ಅಂತ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಆದ್ರಿಂದ ಈ ಅವಿದ್ವದ್ ರೂಢಿಗಿಂತ, ಅಜ್ಞಾನಿಗಳಾದ ಜನರ ರೂಢಿಗಿಂತ ವಿದ್ವದ್ ರೂಢಿ ಅಂತ ಅನ್ನೋದು ಬಹಳ ಮುಖ್ಯ. ವಿದ್ವಾಂಸರು ಬ್ರಹ್ಮಶಬ್ದವನ್ನ ಬ್ರಹ್ಮನಲ್ಲೇ ಪ್ರಯೋಗ ಮಾಡ್ತಾರೆ, ಪರಮಾತ್ಮನಲ್ಲೇ ಪ್ರಯೋಗ ಮಾಡ್ತಾರೆ.
ಅದರಿಂದ ಈ ಪ್ರಶ್ನವನ್ನು ಕೈಗೆತ್ಕೋಬೇಕು ಯಾಕೆ ಅಂತ ಒಂದು ಪ್ರಶ್ನೆ ಬರಬಹುದು. ಹೌದು, ಅದೆಲ್ಲ ವಿಷಯ ಸರಿ. ತಥಾಪಿ ಅಭ್ಯುಪಗಮ್ಯ ಉಕ್ತಿ. ಪ್ರಶ್ನೆ ಕೇಳಿದ್ದಾರೆ, ಪ್ರಶ್ನೆ ಕೇಳುವವರಿಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗಲಿ. ಇರಲಿ, ವಿದ್ವದ್ ರೂಢಿಯನ್ನು ಆ ಕಡೆಗೆ ಇಟ್ಕೋಣ, ನಿಮ್ಮ ಅವಿದ್ವದ್ ರೂಢಿಯನ್ನೇ ತಾತ್ಕಾಲಿಕವಾಗಿ ಸ್ವಲ್ಪ ನಾವು ಮನಸ್ಸಿಗೂ ಕೂಡ ಅದಕ್ಕೊಂದು ಉತ್ತರ ಕೊಡೋಣ ಅಂತ ಹೀಗೊಂದು ತಾತ್ಪರ್ಯ ಅಷ್ಟೆ. ಈ ಹಿಂದಿನ ಒಂದು ಯಾವಾಗೋ ಒಂದು ಬಾರಿ ಹೇಳಿದ್ದೇನೆ ನೆನಪು. ಕೇವಲ ತತ್ವಶಾಸ್ತ್ರ ಮಾತ್ರ ಅಲ್ಲ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವೈದ್ಯ ವಿಜ್ಞಾನ, ತಂತ್ರಜ್ಞಾನ ಇತ್ಯಾದಿ ಎಲ್ಲದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆ ಶಾಸ್ತ್ರವನ್ನು ಓದುವಾಗ, ನ್ಯೂಸ್ ಪೇಪರ್ ಓದುವಾಗ, ಬೇರೆ ಕಥೆ ಓದುವಾಗ ಅದು ವಿಷಯ ಬೇರೆ. ಆಯಾ ಶಾಸ್ತ್ರಗಳನ್ನು ಓದುವಾಗ ಆ ಶಾಸ್ತ್ರದಲ್ಲಿ ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡಿರ್ತಾರೆ. ಆ ಶಬ್ದಗಳಿಗೆ ನಿರ್ದಿಷ್ಟವಾಗಿ ಏನು ಅರ್ಥ ಅಂತ ಅನ್ನೋದನ್ನ ಆ ಶಾಸ್ತ್ರದಲ್ಲಿ ತಜ್ಞರಾದವರು ಹೇಗೆ ಹೇಳ್ತಾರೆ ಅದ್ರ ಮೂಲಕ ತೀರ್ಮಾನ ಮಾಡಬೇಕು. ಇನ್ನೊಂದ್ಸರಿ ಯಾವಾಗ ಒಮ್ಮೆ ಹೇಳಿದ್ದೇನೆ ನೆನಪು. ಸ್ಯಾಂಕ್ಷನ್ ಅಂತ ಶಬ್ದ ಇದೆ. ಸ್ಯಾಂಕ್ಷನ್ ಅನ್ನೋ ಶಬ್ದಕ್ಕೆ ಮಂಜೂರು ಮಾಡೋದು ಅಂತ ಅರ್ಥ. ಆದರೆ ಅರ್ಥಶಾಸ್ತ್ರ ಪ್ರಕಾರ ಅದಕ್ಕೆ ಆರ್ಥಿಕ ನಿರ್ಬಂಧನ ಹಾಕೋದು ಅಂತ ಅರ್ಥ. ಮಂಜೂರು ಮಾಡೋದು ಅಂತ ಇಲ್ಲೆಲ್ಲ ಅರ್ಥ ಇದೆ ಅಂತ ಇದು ಅಜ್ಞರಿಗೂ ಕೂಡ, ಜನಸಾಮಾನ್ಯರಿಗೂ ಗೊತ್ತು. ಆದರೆ ಅದು ಮುಖ್ಯ ಆಗೋದಿಲ್ಲ. ವಿದ್ವಜ್ಜನ ರೂಢಿಯೇ ಮುಖ್ಯ ಯಾವತ್ತೂ ಕೂಡ ಅಂತ ಪ್ರಶ್ನದ ಸಾರಾಂಶ. ನಮ್ಮ ವಾಸ್ತವಿಕವಾಗಿ ವ್ಯಾಸರ ಆಚಾರ್ಯ ತಾತ್ಪರ್ಯನೂ ಹಾಗೇನೆ. ಆದರೂ ವಿದ್ವದ್ ರೂಢಿ ಇದ್ರೂ ವಿದ್ವದ್ ರೂಢಿ ಇದೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಅವಿದ್ವಜ್ಜನದ ರೂಢಿಗೂ ಅವರ ಅನಿಸಿಕೆಗೂ ಒಂದಿಷ್ಟು ಅಭ್ಯುಪಗಮ, ಒಂದು ತಾತ್ಕಾಲಿಕವಾದ ಒಪ್ಪಿಗೆಯನ್ನು ಕೊಟ್ಟು ಆ ಪ್ರಶ್ನವನ್ನು ಒಪ್ಪಿಕೊಂಡು ಮುಂದೆ ಉತ್ತರ ಹೇಳುವ ಕ್ರಮವನ್ನು ನಾವು ಅನುಸರಿಸಿದ್ದೀವಿ ಅಂತ ಅರ್ಥ. ಅಭ್ಯುಪಗಮ್ಯ ಉಕ್ತಿ ಇಯಂ ಇತಿ ಜ್ಞಾತವ್ಯಂ. ಜನ್ಮಾದ್ಯಸ್ಯೇತಿ ತದ್ಗುಣ ಸಂವಿಜ್ಞಾನ. ಅಭಿನವಚಂದ್ರಿಕಾ ಟಿಪ್ಪಣಿಯಲ್ಲಿ ಇದೇ ವಿಷಯವನ್ನು ಸಂಗ್ರಹ ಮಾಡಿದ್ದಾರೆ. ಇದಾದ್ಮೇಲೆ ಜನ್ಮಾದ್ಯಸ್ಯೇತಿ ತದ್ಗುಣ ಸಂವಿಜ್ಞಾನ ಅದನ್ನು ಹೇಳ್ತೇನೆ. ಇದನ್ನು ಸ್ವಲ್ಪ ನೋಡಿ. ಪೂರ್ವಪಕ್ಷ ಸಿದ್ಧಾಂತ ಅಂತ ಅಭಿನವಚಂದ್ರಿಕಾ ವ್ಯಾಖ್ಯಾನದಲ್ಲಿ ಕೊನೆಯಾಗಿದೆ. ಹೊಸ ವಿಷಯ ಅಂತೇನಲ್ಲ, ಆದರೆ ಹೇಳಿದ್ದನ್ನು ಪೂರ್ವಪಕ್ಷವನ್ನು ವಿವರವಾಗಿ ಸಂಗ್ರಹಿಸಿ ಸಿದ್ಧಾಂತವನ್ನು ಕೂಡ ಅವರು ಸಂಗ್ರಹಿಸಿದ್ದಾರೆ. ಜೀವ ಏವ ಇದಂ ಬ್ರಹ್ಮನ ವಿಷ್ಣು. ಜೀವ ಯಾಕೆಂದ್ರೆ ಜೀವ ಪ್ರಾಪಕ ರೂಢಿ ಸದ್ಭಾವಾತ್. ಜೀವನನ್ನು ಹೇಳುವಂತಹ ರೂಢಿ ಇದೆ. ನಚ ವಿಷ್ಣು ಪ್ರಾಪಕ ಯೋಗ ಸದ್ಭಾವಾತ್ ವಿಷ್ಣುದೇವಾತ್ರೋಕ್ತಂ ಬ್ರಹ್ಮ ಇತಿ ಕಿಂ ನ ಸ್ಯಾತ್. ಪ್ರಶ್ನೆ ಹೀಗೆ ಬರ್ಬೋದು. ವಿಷ್ಣುವನ್ನು ಹೇಳುವಂತಹ ಯೋಗವೇ ಇದೆ, ಯೋಗವೇ ಮುಖ್ಯ ಅಂತ. ಅದರಿಂದ ಬ್ರಹ್ಮ ಶಬ್ದದಿಂದ ವಿಷ್ಣುವನ್ನೇ ಯಾಕೆ ಇಟ್ಕೋಬಾರ್ದು ಅಂದರೆ ಯೋಗಾದ್ರೂಢೇ ಮುಖ್ಯತ್ವಾತ್ ಬಾಧಕಂ ವಿನ ಮುಖ್ಯಾರ್ಥ ತ್ಯಾಗ ಅಯೋಗಾತ್. ಯೋಗಕ್ಕಿಂತ ರೂಢಿ ಅನ್ನೋದು ಮುಖ್ಯ. ಬಾಧಕವಿಲ್ಲದೆ ಇದ್ದಾಗ ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡೋದು ಯೋಗ್ಯ ಅಲ್ಲ. ನಚ ಜಿಜ್ಞಾಸ್ಯತ್ವಮೇವ ಬಾಧಕಮಿತಿ ವಾಚ್ಯಂ. ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದರೆ ಜೀವನ ಬಗ್ಗೆ ಏನು ಜಿಜ್ಞಾಸೆ ಮಾಡುವ? ಜೀವನ ಬಗ್ಗೆ ಜಿಜ್ಞಾಸೆ ಮಾಡ್ಲಿಕ್ಕೆ ಇದೆ ಅಲ್ಲ. ಅದು ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿರೋದ್ರಿಂದ ಯಾವುದ್ರ ಬಗ್ಗೆ ಗೊತ್ತಿಲ್ವೋ ಅದ್ರ ಬಗ್ಗೆ ಜಿಜ್ಞಾಸೆ ಮಾಡಬೇಕು. ಅದರಿಂದ ಬ್ರಹ್ಮನ ಬಗ್ಗೆನೇ ಜಿಜ್ಞಾಸೆ ಮಾಡಬೇಕು. ಅದರಿಂದ ಬ್ರಹ್ಮಶಬ್ದದಿಂದ ಪರಮಾತ್ಮನ ಬಗ್ಗೆನೇ ತಿಳ್ಕೋಬೇಕು ಅಂತ ಗೊತ್ತಾಗ್ತದಲ್ವ. ಅಂದರೆ ಜಿಜ್ಞಾಸಾ ಪದಸ್ಯ ಜ್ಞಾನೇಚ್ಛಾವಾಚಕತ್ವೇನ ವಿಚಾರಾರ್ಥಕತ್ವ ಅಭಾವಾತ್. ಜಿಜ್ಞಾಸ ಎಂಬ ಶಬ್ದಕ್ಕೆ ತಿಳಿಯಲು ಇಚ್ಛಿಸಬೇಕು ಅಂತ ಅರ್ಥ, ವಿಚಾರಿಸಬೇಕು, ಶ್ರವಣ ಮನನ ಧ್ಯಾನ ಮಾಡಬೇಕು ಅಂತ ಅರ್ಥ ಅಲ್ಲ. ಇದು ಪ್ರಶ್ನೆ ಇವೆಲ್ಲ. ತತಶ್ಚ ಜೀವಸ್ಯ ಬ್ರಹ್ಮಪದ ಮುಖ್ಯಾರ್ಥತ್ವಾತ್ ಅಸ್ಯ ಬ್ರಹ್ಮಣ ಜೀವತ್ವೇ ಸಿದ್ಧೆ. ಜಿಜ್ಞಾಸ ಎಂಬ ಶಬ್ದಕ್ಕೆ ತಿಳಿಯಲು ಇಚ್ಛಿಸಬೇಕು ಅಂತ ಇಷ್ಟೇ ಅರ್ಥ. ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಿ ಅನ್ವೇಷಿಸಬೇಕು ಅಂತ ಅರ್ಥ ಅಲ್ಲ. ಅದರಿಂದ ಜೀವ ಎಂಬ ಶಬ್ದಕ್ಕೆ ಅಲ್ಲ, ಜೀವನೇ ಬ್ರಹ್ಮಪದದ ಮುಖ್ಯಾರ್ಥ. ಆದ್ದರಿಂದ ಈ ಬ್ರಹ್ಮನೇ ಜೀವ ಆದ್ದರಿಂದ ಅವನು ಸ್ವಪ್ರಕಾಶನಾಗಿರುವುದರಿಂದ ಸಂದಿಗ್ಧನ ಅಲ್ಲ. ಆದ್ದರಿಂದ ಅವನು ಅವಿಚಾರ್ಯತ್ವಾತ್, ಅವನ ಬಗ್ಗೆ ವಿಚಾರ ಮಾಡಬೇಕಾದ್ದೇ ಇಲ್ಲ. ಪ್ರಕೃತ ಅನುಗುಣಮೇವ ಜಿಜ್ಞಾಸಾ ಪದಂ ಲಕ್ಷಣೀಯಂ ಇತಿ ಜಿಜ್ಞಾಸಾಯ ಅವಿಹಿತತ್ವಾತ್ ನ ಬ್ರಹ್ಮ ಜಿಜ್ಞಾಸಾ ಸಂಭವತೆ. ಆದ್ದರಿಂದ ನಿಮ್ಮ ಜಿಜ್ಞಾಸ ಅಂತ ಅನ್ನೋದೇ ಉಚಿತ ಅಲ್ಲ ಅಂತ ಇಷ್ಟೆಲ್ಲ ಪ್ರಶ್ನೆ ಬಂತು. ಸಿದ್ಧಾಂತಸ್ತು ಬ್ರಹ್ಮಶಬ್ದಸ್ಯ ವಿಷ್ಣು ಯೋಗರೂಢತ್ವಾತ್. ಇದನ್ನು ಗಮನಿಸಬೇಕು. ಮಹಾಯೋಗ ಇದೆ, ಮಹಾರೂಢಿ ಇದೆ. ವಿಷ್ಣುರೇವ ಇದಂ ಬ್ರಹ್ಮ. ಮಹಾಯೋಗ ಅಂದರೆ ಯೋಗ ಅಂದರೆ ಧಾತು ಮತ್ತು ಪ್ರತ್ಯಯಗಳ ಬಲದಿಂದ ಲಭ್ಯವಾಗುವಂಥ ಅರ್ಥ. ಅದನ್ನು ವ್ಯಾಸ ನಿರುಕ್ತಿ ಮೊದಲಾದ ಕಡೆ ಈ ಬ್ರಹ್ಮ ಶಬ್ದವನ್ನು ವಿಷ್ಣುವಿನಲ್ಲಿ ಪ್ರಯೋಗಿಸಿದ್ದಾರೆ. ರೂಢಿಯೂ ಕೂಡ ಸ್ವಯಂ ಭಗವಂತ ಏನನ್ನು ತಿಳಿದಿದ್ದಾನೆ, ಭಗವಂತನಿಂದ ಜ್ಞಾನವನ್ನು ಪಡೆದಂಥ ಜ್ಞಾನಿಗಳು ಏನು ತಿಳಿದಿದ್ದಾರೆ ಅನ್ನೋದು ಮುಖ್ಯ. ಅದು ರೂಢಿ. ಅದನ್ನು ಅವರು ಎಲ್ಲಿ ಪ್ರಯೋಗ ಮಾಡ್ತಾರೆ ಅಂತ ಅನ್ನೋದು ಮುಖ್ಯ. ಯೋಗ ರೂಢತ್ವ ವಿಷ್ಣುದೇವ ಇದಂ ಬ್ರಹ್ಮ.
ಯದ್ಯಪಿ ಬ್ರಹ್ಮಶಬ್ದ ಜೀವೇ ರೂಢ, ಒಪ್ಪೋಣ ಜೀವನಲ್ಲಿ ರೂಢಿ ಇದೆ. ತಥಾಪಿ ರೂಢಿ ಮಾತ್ರ, ಕೇವಲ ರೂಢಿಗಿಂತ ವಿದ್ವದ್ ರೂಢಿ ಅನ್ನೋದು ಪ್ರಬಲ, ಅದರಿಂದ ನಾವು ನಿರ್ಣಯ ಮಾಡ್ತೀವಿ. ಒಂದು ವೇಳೆ ಜೀವನಲ್ಲಿ ರೂಢಿ ಇದ್ರೂ ಕೂಡ ಅಸ್ತುವಾ ಜೀವಯೇವ ರೂಢಿ ತಥಾಪಿ ಯಥೋವಾ ಇತ್ಯಾದಿ ಪೂರ್ವವಾಕ್ಯೋಕ್ತ ಕಾರಣತ್ವ ಪಾಲಕತ್ವ ಸಂಹಾರಕತ್ವ ಮುಕ್ತಪ್ರಾಪ್ಯತ್ವಾನಾಂ ಅಯೋಗ ಪ್ರಸಂಗೇನ. ಜೀವನದಲ್ಲಿ ರೂಢಿ ಇದ್ರೂ ಕೂಡ ಅದನ್ನು ಬಿಡಬಹುದಾಗ್ತದೆ. ಯಾಕೆಂದ್ರೆ ಬಾಧಕ ಇದೆ. ಏನು ಬಾಧಕ ಅಂದರೆ ಯಥೋವಾ ಇಮಾನಿ ಅಲ್ಲಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಯಥೋವಾ ಇಮಾನಿ ಜಾತಾನಿ ಜೀವಂತಿ. ಯಾರಿಂದ ಇವರು ಹುಟ್ಟುತ್ತವೋ, ಹುಟ್ಟಿದ್ದು ಬೆಳೀತವೆ, ಆಮೇಲೆ ಕೊನೆಗೆ ಅವನನ್ನೇ ಹೋಗಿ ಸೇರ್ತವೆ ಅಂತ ಹೀಗೆಲ್ಲ ಇದೆ. ಇಷ್ಟೆಲ್ಲ ಲಕ್ಷಣಗಳು ಎಲ್ಲಿವು? ಮತ್ತೆ ಮುಕ್ತ ಪ್ರಾಪ್ಯತ್ವ, ಮುಕ್ತರಾದವರು ಹೋಗಿ ಸೇರುವುದು ಎಲ್ಲಿ? ಎಲ್ಲವೂ ಬ್ರಹ್ಮನಲ್ಲೇ, ಅವು ಜೀವನಲ್ಲಿ ಕೂಡೋದಿಲ್ಲ. ಅದರಿಂದ ಮುಖ್ಯಾರ್ಥ ಆಗಿದ್ರು ಕೂಡ ಅದನ್ನು ಬಿಡಬೇಕಾಗ್ತದೆ. ಮುಖ್ಯಾರ್ಥವಾಗಿದ್ದರೂ ಬ್ರಹ್ಮಶಬ್ದದಿಂದ ಜೀವನ ಇಟ್ಕೋಬಾರ್ದು. ನಚ ತೇಷಾಂ ಜೀವೇ ಸಂಭವ, ಅವು ಜೀವನಲ್ಲಿ ಕೂಡ್ತವೆ ಅಂತಂದ್ರೆ ಅದು ಯಾವ ಜೀವನಲ್ಲಿ ಲಕ್ಷಣಗಳು ಕೂಡೋದಿಲ್ಲ. ತ್ರಿಧಾತು, ಯವು ತ್ರಿಧಾತು ಅಂತ ಒಂದು ವೇದವಾಕ್ಯ ಬಂದಿದೆ. ಪ್ರಕೃತಿ, ಪುರುಷ, ಕಾಲ, ಈ ಮೂರನ್ನೂ ಧರಿಸಿದವನು ಈ ಬ್ರಹ್ಮನೇ ಹೊರತು ಜೀವ ಅಲ್ಲ. ಮತ್ತೆ ಜಿಜ್ಞಾಸ ಎಂಬ ಶಬ್ದಕ್ಕೆ ಜಿಜ್ಞಾಸಾ ಶಬ್ದ ವಿಚಾರೇ ರೂಢ ಇದಿವ ಲಾಕ್ಷಣಿಕ ಉಭಯತಾಪಿ ಆತ್ಮಾವ ಅರೆ ದ್ರಷ್ಟವ್ಯ ಇತಿ ಶ್ರುತಿ ಸಮಾಖ್ಯಾನಾತ್ ವಿಚಾರಪರ ಏವೇತಿ. ಇನ್ನೊಂದು ಪ್ರಶ್ನೆಗೂ ಅವರು ಉತ್ತರ ಕೊಡ್ತಿದ್ದಾರೆ. ಅದು ಕೆಲವು ಕಡೆ ಬಂದಿದೆ. ಅದು ಆವಾಗ ಆ ಟಿಪ್ಪಣಿಯಲ್ಲಿರೋ ವಿಷಯವನ್ನು ನಾನು ಎತ್ತಿ ಹೇಳಿದ್ನೋ ಇಲ್ಲೋ, ಹೈಲೈಟ್ ಮಾಡಿದ್ನೋ ಇಲ್ಲೋ ಅಂತ ಅಷ್ಟು ನಂಗೆ ನೆನಪಿಲ್ಲ. ಜಿಜ್ಞಾಸಾ ಶಬ್ದಕ್ಕೆ ವಿಚಾರ ಅಂತಲೇ ಅರ್ಥ, ತಿಳಿಯಲಿಕ್ಕೆ ಇಚ್ಛೆ ಅಂತ ಅರ್ಥ ಅಲ್ಲ. ಆ ಇಚ್ಛೆಯನ್ನು ವಿಧಾನ ಮಾಡ್ಲಿಕ್ಕೆ ಬರೋದಿಲ್ಲ. ಶ್ರವಣ ಮನನಾದಿಗಳನ್ನಾದರೂ ವಿಧಾನ ಮಾಡಬಹುದು. ಜಿಜ್ಞಾಸ ಎಂಬ ಶಬ್ದಕ್ಕೆ ವಿಚಾರ ಅಂತಲೇ ಅರ್ಥ. ಅದಕ್ಕೆ ರೂಢಿಯಿಂದ ಆ ಥರ ಅರ್ಥ ಬರಲಿ ಅಥವಾ ಲಕ್ಷಣದಿಂದ ಅರ್ಥ ಬರಲಿ, ಅಂತೂ ಇದೇ ಮುಖ್ಯ. ಮತ್ತು ಈಗ ಬ್ರಹ್ಮಶಬ್ದವನ್ನು ಭಗವಂತನಲ್ಲಿ ಹೇಗೆ ಪ್ರಯೋಗ ಮಾಡ್ತಾರೋ ಜ್ಞಾನಿಗಳಾದವರು, ಹಾಗೆ ಜಿಜ್ಞಾಸ ಎಂಬ ಶಬ್ದವನ್ನು ಕೂಡ ವಿಚಾರ ಎಂಬ ಅರ್ಥದಲ್ಲೇ ಅವರು ಪ್ರಯೋಗ ಮಾಡಿದ್ದಾರೆ. ನಾವು ಇದನ್ನು ತಿಳ್ಕೋಬಹುದು. ಜಿಜ್ಞಾಸ ಅನ್ನೋ ಶಬ್ದವನ್ನು ನಾವು ಕೋಶ ತೆಗೆದು ನೋಡಿದ್ರೆ ಜ್ಞಾತುಂ ಇಚ್ಛಾ ಜಿಜ್ಞಾಸ, ಕರ್ತುಂ ಇಚ್ಛಾ ಚಿಕೀರ್ಷ, ಗಂತುಂ ಇಚ್ಛಾ ಜಿಗಮಿಷ ಹೀಗೆಲ್ಲ ಕಾಣಬಹುದು. ಆದರೆ ಜಿಜ್ಞಾಸ ಎಂಬ ಶಬ್ದಕ್ಕೆ ವಿಚಾರ ಅಂತಲೇ ಅರ್ಥ ರೂಢಿಯಲ್ಲಿರೋದು ವೇದಗಳಲ್ಲಿ, ಸೂತ್ರಗಳಲ್ಲಿ, ಮತ್ತು ವೇದವ್ಯಾಸರ ತಂತ್ರ ನಿರುಕ್ತಿ ಮುದ್ರಾದ ಕಡೆಗಳಲ್ಲಿ, ವ್ಯಾಸ ನಿರುಕ್ತಿ ಮುದ್ರಾದ ಕಡೆ ಕಂಡು ಬಂದಿದೆ. ಆದ್ದರಿಂದ ರೂಢಿಯೇ ಆಗಲಿ ಲಕ್ಷಣವೇ ಆಗಲಿ, ಜಿಜ್ಞಾಸ ಅಂದರೆ ವಿಚಾರವೇ, ಕೇವಲ ಜ್ಞಾನೇಚ್ಛಾ ಅಲ್ಲ. ಆತ್ಮಾವ ಅರೇ ದ್ರಷ್ಟವ್ಯ, ಅವನನ್ನು ನೀವು ನೋಡಬೇಕು. ಬೃಹದಾರಣ್ಯಕ ಉಪನಿಷತ್ತು. ತದರ್ಥಂ ಶ್ರೋತವ್ಯ, ನೋಡ್ಲಿಕ್ಕಾಗಿ ಶ್ರವಣ ಮಾಡಬೇಕು, ಮನನ ಮಾಡಬೇಕು. ನಿಧಿಧ್ಯಾಸಿತವ್ಯ ಇತಿ ಶ್ರುತಿ ಸಮಾಖ್ಯಾನಾತ್, ಶ್ರುತಿಯ ಸಂವಾದ, ಶ್ರುತಿಯ ಬೆಂಬಲ ಇದೆ. ಆದ್ದರಿಂದ ವಿಚಾರಪರ ಏವೇತಿ ತದ್ವಿರೋಧಾಚ್ಚ, ಈ ಶ್ರುತಿಯ ವಿರೋಧವೂ ಇರೋದ್ರಿಂದ ನ ಜೀವ ಹತ್ರ ವಿವಕ್ಷಿತಃ, ಜೀವನನ್ನು ಯಾವ ಕಾರಣಕ್ಕೂ ನಾವಿಲ್ಲಿ ಸ್ವೀಕಾರ ಮಾಡಬಾರ್ದು. ತಥಾಚ ಜೀವಾತಿರಿಕ್ತಸಿ ಬ್ರಹ್ಮಣ ಪ್ರಾಗುಕ್ತಂ ಜಿಜ್ಞಾಸ್ಯತ್ವಂ ಸಿದ್ಧಂ. ಸಂಗ್ರಹ ಮಾಡಿ ಹೇಳಿದ್ದಾರೆ ಹಿಂದೆ ಬಂದಿರುವಂತಹ ವಿಚಾರಗಳನ್ನೇ. ಅದಕ್ಕಾಗಿ ಈ ಅಭಿನವ ಚಂದ್ರಿಕಾದಲ್ಲಿರೋದನ್ನು ಓದಿದೆ. ಇನ್ನು ಇಲ್ಲಿ ಒಂದು ವಿಚಾರ ಇದೆ. ಜನ್ಮಾದ್ಯಸ್ಯೇತಿ ತದ್ಗುಣ ಸಂವಿಜ್ಞಾನ, ಅದೊಂದನ್ನು ನಾವು ಇವತ್ತು ಗಮನಿಸಬೇಕು. ಜನ್ಮಾದ್ಯಸ್ಯೇತಃ ಅಂತೇನು ಶಬ್ದ ಬಂತಲ್ಲ, ಜನ್ಮಾದಿ ಅಂದರೆ ಜನ್ಮ ಆದಿ ಯಸ್ಯ ತತ್ ಜನ್ಮಾದಿ, ಇದು ಏಕವಚನ. ಬ್ರಹ್ಮ ಆದಿ ಶಾಂತಿ ಬ್ರಹ್ಮಾದಯ ಬಹುವಚನ ಮಾಡ್ತೀವಲ್ಲ, ಆ ಥರ ಇಲ್ಲಿ ಬಹುವಚನ ಮಾಡಿಲ್ಲ, ಇದು ಏಕವಚನವೇ. ಆದರೆ ಆ ಏಕವಚನ ಮಾಡಿದರೂ ಕೂಡ ಸಮೂಹ ಏಕವಚನ. ಅದು ಜನ್ಮ ಮೊದಲಾದ 8 ಅಂತ ಅರ್ಥ. ಇಲ್ಲಿ ತದ್ಗುಣ ಸಂವಿಜ್ಞಾನ ಬಹುರೀಹಿ ಸಮಾಸ. ಅದೆಂಥ ಬಹುರೀಹಿ ಅಂತ, ತದ್ಗುಣ ಸಂವಿಜ್ಞಾನ ಬಹುರೀಹಿ. ಬಹುರೀಹಿ ಅನ್ನೋದು ತದ್ಗುಣ ಸಂವಿಜ್ಞಾನ ಬಹುರೀಹಿ ಮತ್ತು ಅಸದ್ಗುಣ ಸಂವಿಜ್ಞಾನ ಬಹುರೀಹಿ ಅಂತ 2 ಥರದ್ದಿದೆ. ಅಲ್ಲಿ ನಾವೀಗ ಇಟ್ಕೋಬೇಕಾದದ್ದು ತದ್ಗುಣ ಸಂವಿಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ನೀವೆಲ್ಲ ಈಗ ಬೇಕಾಷ್ಟು ಕಡೆ ಬೇರೆ ಬೇರೆ ಕಡೆ ಅದನ್ನು ಕೇಳಿರ್ತೀರಿ. ಆದರೂ ತದ್ಗುಣ ಸಂವಿಜ್ಞಾನ ಅತದ್ಗುಣ ಸಂವಿಜ್ಞಾನ ಅಂದ್ರೆ ಏನು ಅಂತ ಅನ್ನೋದನ್ನು ಒಂದ್ಸರಿ ವಿವರಿಸ್ತೇನೆ. ಇದು ಹೆಚ್ಚು ಸ್ಪಷ್ಟವಾಗಿ ಬೇರೆ ಯಾವ ಟಿಪ್ಪಣಿಯಲ್ಲೂ ಬಂದಿಲ್ಲ. ವಾಕ್ಯಾರ್ಥ ಮಂಜರಿ ಅಂತ ಏನು ಟಿಪ್ಪಣಿ ಇದೆ ಅಲ್ಲಿ ನೀವು ಇದನ್ನು ಗಮನಿಸ್ಬೋದು. ಕೊನೆಯ ಟಿಪ್ಪಣಿ ವಿವೃತಿ,
ಅದಕ್ಕಿಂತ ಮುಂಚೆ ವಾಕ್ಯಾರ್ಥ ಮಂಜರಿ ಅಂತಿದೆ. ನನ್ನ ಪುಸ್ತಕದಲ್ಲಿ 241ನೇ ಪುಟ, ಅಲ್ಲಿ ಮಧ್ಯದಲ್ಲಿ ಇದು ಕಾಣಿಸ್ತದೆ. ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ತದ್ಗುಣ ಸಂವಿಜ್ಞಾನೇ ಇತಿ ಅಂತಿದೆಯಲ್ಲ, ಅಲ್ಲಿ ಇದನ್ನು ಗಮನಿಸಬೇಕು. ತಸ್ಯ ಗುಣಸ್ಯ ಅನ್ಯ ಪದಾರ್ಥಂ ಪ್ರತಿ ಉಪಸರ್ಜನೀಭೂತಸ್ಯ ಅಂತಿದೆಯಲ್ಲ, ಅದಕ್ಕೆ ಅರ್ಥ ಆಮೇಲೆ ಹೇಳ್ತೇನೆ. ತದ್ಗುಣ ಸಂವಿಜ್ಞಾನ ಮತ್ತು ಅತದ್ಗುಣ ಸಂವಿಜ್ಞಾನ ಅಂದ್ರೆ ಏನು ಅಂತ ಅನ್ನೋದನ್ನ ಮೊದಲು ಒಂದು ಬಾರಿ ನಾವು ಗಮನಿಸೋಣ. ಯಥಾ ಲಂಬಕರ್ಣಮಾನಯ ಇತ್ಯಾದವು. ಈ ಲಂಬಕರ್ಣ ಅಂತ ಒಂದು ಪ್ರಯೋಗ. ಒಬ್ಬ ವ್ಯಕ್ತಿಯನ್ನ ಅಯಂ ಲಂಬಕರ್ಣ ಅಂತ ಹೇಳ್ತೇವೆ. ಲಂಬೌ ಕರ್ಣವು ಯಶಸ್ಸಃ ಲಂಬಕರ್ಣ, ದೀರ್ಘವಾದ ಉದ್ದವಾದ ಕಿವಿ ಇದ್ದವನು ಅಂತ ಅದರ ಅರ್ಥ. ಇನ್ನೊಂದು ಚಿತ್ರಗುಹು ಅಂತ, ಅಯಂ ಪುರುಷ ಚಿತ್ರಗುಹು, ಚಿತ್ರಾಹ ಗಾವಹ ಯಶಸ್ಸಃ, ನಾನಾ ಥರದ ಬಣ್ಣ ಬಣ್ಣದ ಹಸುಗಳನ್ನು ಕಟ್ಟಿಕೊಂಡವನು, ಅವುಗಳ ಒಡೆಯ ಅಂತ ಅದರ ಅರ್ಥ. ಈ ಥರದ 2 ಬಹುರಿ ಸಮಾಸಗಳಿವೆ. ಈ ಚಿತ್ರಗುಮ್ ಆನಯ ಅಂತ ಒಂದು ಕಡೆ ನಾವು ಹೇಳ್ತೇವೆ, ಇನ್ನೊಂದು ಕಡೆ ಲಂಬಕರ್ಣ ಆನಯ, ಲಂಬಕರ್ಣನಾದ ವ್ಯಕ್ತಿಯನ್ನು ಕರ್ಕೊಂಡು ಬಾ ಅಂತಂದಾಗ ಏನು ಮಾಡ್ತಾರೆ ಅಂದರೆ, ಆ ವ್ಯಕ್ತಿಯನ್ನು ಕರ್ಕೊಂಡು ಬರುವಾಗ ಅವನ ಕಿವಿಯನ್ನು ಅಲ್ಲೇ ಬಿಟ್ಟು ಆ ವ್ಯಕ್ತಿಯನ್ನು ಕರ್ಕೊಂಡು ಬರ್ಲಿಕ್ಕೆ ಬರೋದಿಲ್ಲ. ವ್ಯಕ್ತಿಯನ್ನು ಕರ್ಕೊಂಡು ಬಂದಾಗ ಕಿವಿಗಳು ಕೂಡ ಆತನ ಜೊತೆಗೆ ಅನಿವಾರ್ಯವಾಗಿ ಬಂದೇ ಬರಬೇಕಾಗ್ತದೆ. ಹೀಗೆ ಯಥಾ ಲಂಬಕರ್ಣಮಾನೆಯ ಇತ್ಯಾದವು. ಲಂಬಕರ್ಣಮಾನೆಯ ಅನ್ನುವಲ್ಲಿ ವ್ಯಕ್ತಿಯನ್ನು, ಅವನ ಲಕ್ಷಣಗಳಾಗಿರುವಂತಹ ಲಂಬವಾದ ಕರ್ಣಗಳನ್ನು ನಾವು ಎರಡನ್ನೂ ಅಭಿಪ್ರಾಯ ಇಟ್ಕೊಂಡು ಅದನ್ನು ಕರ್ಕೊಂಡು ಬಾ ಅಂತ ಹೇಳ್ತೀವಲ್ಲ, ಹಾಗೆ. ನತು ಚಿತ್ರಗುಮಾನಯ ಇತ್ಯಾದಾವಿವ ತತ್ಪರಿತ್ಯಾಗ. ಚಿತ್ರಗುಮಾನಯ ಅಂತ ಹೇಳಿದಾಗ ಚಿತ್ರ ವಿಚಿತ್ರವಾದ ಗೋವುಳ್ಳ ಆ ವ್ಯಕ್ತಿಯನ್ನು ಕರ್ಕೊಂಡು ಬಾ ಅಂತ ಹೀಗೆ ಹೇಳಿದಾಗ ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದಿರ್ತಾರೆ, ಹೊರತು ಅವನಲ್ಲಿರುವಂತಹ ಎಲ್ಲ ಗೋ ಸಂಪತ್ತನ್ನು ಅವನ ಜೊತೆಗೇನೆ ಕರ್ಕೊಂಡು ಬರಬೇಕು ಅಂತ ಆ ಸಂದರ್ಭದಲ್ಲಿ ತಾತ್ಪರ್ಯ ಇರೋದಿಲ್ಲ. ಅದಕ್ಕೂ ಬೇರೆ ಸಂದರ್ಭದಲ್ಲಿ ಹಾಕಿ ತಾತ್ಪರ್ಯ ಇದ್ದೀತು, ಈ ಸಂದರ್ಭದಲ್ಲಿ ತಾತ್ಪರ್ಯ ಇರೋದಿಲ್ಲ, ಅವನ ಜೊತೆಗೆ ಮಾತ್ರ ಕೆಲಸ ಇರ್ತದೆ. ಆದ್ದರಿಂದ ಚಿತ್ರಗುಮ್ ಆನಯ ಅಂತ ಹೇಳಿದಾಗ ಅದನ್ನಲ್ಲಿ ಬಿಟ್ಬಿಡ್ತಾರೆ. ಚಿತ್ರಗುಮ್ ಆನೆಯ ಇತ್ಯಾದವು ಆ ಒಂದು ಪ್ರಯೋಗದಲ್ಲಿ ಆ ಚಿತ್ರ ಗೌ, ವಿಲಕ್ಷಣವಾದ ಬಣ್ಣಗಳುಳ್ಳ ಗೋವುಗಳನ್ನ ಪರಿತ್ಯಜಿಸಿರ್ತಾರೆ, ಈ ವ್ಯಕ್ತಿಯನ್ನು ಮಾತ್ರ ಅಲ್ಲಿ ಕರ್ಕೊಂಡು ಬಂದಿರ್ತಾರೆ. ಇದು ಪ್ರಯೋಗ. ಮೊದಲನೇದಕ್ಕೆ ಲಂಬಕರ್ಣಮಾನಯ ಅನ್ನೋದಕ್ಕೆ ತದ್ಗುಣ ಸಂವಿಜ್ಞಾನ ಅಂತಾರೆ, ಚಿತ್ರಗುಮ್ಮಾನಯ ಅಂತ ಅನ್ನೋದಕ್ಕೆ ಅತದ್ಗುಣ ಸಂವಿಜ್ಞಾನ ಅಂತ ಕರೀತಾರೆ. ಅದು ಏನು ವಿಷಯ ಅಂದರೆ, ಇಲ್ಲಿ ನೋಡಿ, ತತ್ ಗುಣ ಸಂವಿಜ್ಞಾನ ಅಂತ ಹೀಗೆಲ್ಲ ಶಬ್ದ ಇದೆಯಲ್ಲ, ಅಲ್ಲಿ ಗುಣ ಅಂದ್ರೆ ಏನರ್ಥ? ಗುಣ ಅಂದ್ರೆ ಉಪಸರ್ಜನ ಅಂದ್ರೆ ಗೌಣ ಅಂತ ಅರ್ಥ. ಅಲ್ಲಿ ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲೇ ನೋಡಿ, ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಗಿಂತ ಈ ಟಿಪ್ಪಣಿ ಹೆಚ್ಚು ಸ್ಪಷ್ಟವಾಗಿದೆ. ಅನೇಕ ಸಂದರ್ಭಗಳಲ್ಲಿ ರಾಯರು ಈ ವ್ಯಾಕರಣದ ವಿಷಯಗಳನ್ನು ತುಂಬ ವಿವರಿಸಿ ಬರೀತಾರೆ. ಆದರೆ ಇಲ್ಲಿ ತಸ್ಯ ಗುಣಸ್ಯ ಅನ್ಯ ಪದಾರ್ಥಂ ಪ್ರತಿ ಉಪಸರ್ಜನೀಭೂತಸ್ಯ ಅಂತ ಇರಬೇಕಾದಲ್ಲಿ ಅನ್ಯ ಪದಾರ್ಥಂ ಪ್ರತಿ ಅಂತನೋ ಶಬ್ದ ಅಲ್ಲಿಲ್ಲ, ರಾಯರ ಟಿಪ್ಪಣಿಯಲ್ಲಿ ಇಲ್ಲ. ಆದ್ದರಿಂದ ಅದೊಂದು ಸ್ವಲ್ಪ ಅಸ್ಪಷ್ಟವಾಗಿ ಉಳಿತದೆ ರಾಯರ ಟಿಪ್ಪಣಿ, ಅಥವಾ ಇದ್ದದ್ದು ಬಿಟ್ಟು ಹೋಗಿದೀವೇನೋ. ಈಗಂತೂ ಅಲ್ಲೇನಿದೆ, ತಸ್ಯ ಗುಣಸ್ಯ ಉಪಸರ್ಜನೀಭೂತಸ್ಯ ಅಂತಿಷ್ಟೇ ಇದೆ. ಅನ್ಯ ಪದಾರ್ಥಂ ಪ್ರತಿ ಉಪಸರ್ಜನೀಭೂತಸ್ಯ ಅಂತ ಇದ್ರೆ ಚೆನ್ನಾಗಿರ್ತದೆ. ಏನರ್ಥ ಅಂದರೆ, ಗುಣ ಅಂದರೆ ಉಪಸರ್ಜನ ಅಂತ ಅರ್ಥ, ಗೌಣ ಅಂತ ಅರ್ಥ. ಅದು ಯಾಕೆ ಗೌಣ ಅಂದರೆ, ಅನ್ಯ ಪದಾರ್ಥಂ ಪ್ರತಿ ಗೌಣ. ಇನ್ನೊಂದು ಪದಾರ್ಥಕ್ಕೆ ನಾವು ಹೋಲಿಸಿ ನೋಡಿದಾಗ ಈ ಗುಣ, ಈ ವಿಶೇಷಣ ಅನ್ನೋದು ಗೌಣವಾಗಿರ್ತದೆ. ಅದನ್ನು ಮತ್ತಷ್ಟು ನಾವು ವಿವರಿಸಬೇಕಾಗ್ತದೆ, ಇದು ಗೊತ್ತಾಗೋದಿಲ್ಲ. ಅದು ಹೇಗೆಂದರೆ, ಈಗ ರಾಜ್ಞ ಪುರುಷ ಅಂತ ಹೇಳ್ತೀವಿ ನಾವು. ರಾಜನ ಸೇವಕ, ಮಮ ಪುಸ್ತಕಂ, ದೇವಸ್ಯ ಆಲಯ, ದೇವಾಲಯ ಹೀಗೆಲ್ಲ ಹೇಳಿದಾಗ ಅಹಂ ದೇವಾಲಯಂ ಗಚ್ಚಾಮಿ, ಅಹಂ ರಾಜಪುರುಷಂ ಪಶ್ಯಾಮಿ, ನಾನು ರಾಜನ ಪುರುಷನನ್ನು ನೋಡ್ತೇನೆ ಅಂತ ಹೇಳಿದಾಗ ನಾನು ನೋಡುವುದು ಯಾರನ್ನ? ರಾಜನನ್ನಲ್ಲ, ಪುರುಷನನ್ನೇ ನೋಡುದು. ಆ ಪುರುಷನೇ ಅಲ್ಲಿ ಪ್ರಧಾನ. ಮತ್ತೆ ಮಮ ಅಥವಾ ದೇವಾಲಯ ಅಂತ ಹೀಗೆ ಹೇಳಿದಾಗ ಅಹಂ ದೇವಾಲಯಂ ಗಚ್ಚಾಮಿ, ಅಲ್ಲಿ ದೇವಾಲಯಕ್ಕೆ ಹೋಗ್ತಿದ್ದೀನಿ ನಾನು ಅಂತ ಹೇಳುವುದು ಉದ್ದೇಶ. ಆಲಯ ಅನ್ನುವುದು ಸಮಾಸದಲ್ಲಿ ಸೇರೇ ಇದೆ. ಮತ್ತೆ ರಾಜಪುರುಷ ಅಂತನಲ್ಲಿಯೂ ಕೂಡ ಪುರುಷ ಅನ್ನುವುದು ಸಮಾಸಕ್ಕಿಂತ ಮುಂಚೆನೂ ಸಮಾಸ ಆದ್ಮೇಲೂ ಅಲ್ಲಿದ್ದೇ ಇದೆ. ಮತ್ತೆ ರಾಜಪುರುಷ ಅನ್ನೋಲ್ಲೂ ಕೂಡ ರಾಜ ಪುರುಷ ಇವೆರಡು ಕೂಡ ಸಮಾಸಕ್ಕಿಂತ ಮುಂಚೆನೂ ಆಮೇಲೂ ಇದ್ದೇ ಇದೆ.
ಇವೆಲ್ಲ ಷಷ್ಠಿ ತತ್ಪುರುಷ ಸಮಾಸ ಅಂತ ಕರೆಸ್ಕೋತದೆ. ಬಹುವ್ರೀಹಿ ಸಮಾಸದಲ್ಲಿ ಒಂದು ವ್ಯತ್ಯಾಸ ಏನಾಗ್ತದೆ ಅಂದ್ರೆ, ಸಮಾಸಕ್ಕಿಂತ ಮುಂಚೆ ಇಲ್ಲದೆ ಇರುವಂತಹ ಒಂದು ವ್ಯಕ್ತಿ ಸಮಾಸ ಆದ ಮೇಲೆ ಅಲ್ಲಿ ತಿಳಿದು ಬರ್ತದೆ ನಮಗೆ. ಉದಾಹರಣೆಗೆ ಪೀತಾಂಬರನಾದ ವ್ಯಕ್ತಿ ಅಂತ ಹೇಳ್ತೇವೆ, ಪೀತಾಂಬರನಾದ ವಿಷ್ಣು. ಅಲ್ಲಿ ಸಮಾಸದಲ್ಲಿ ಘಟಕ ಆಗಿರುವ ಎರಡು ಶಬ್ದಗಳು ಅಂದ್ರೆ ಪೀತ ಮತ್ತು ಅಂಬರ. ಪೀತ ಅಂದ್ರೆ ಹಳದಿ, ಅಂಬರ ಅಂದ್ರೆ ಬಟ್ಟೆ ಅಂತ ಅರ್ಥ. ಸರಿ, ಇವೆರಡಕ್ಕೂ ಕೂಡ ಪ್ರತ್ಯೇಕವಾಗಿ ಗಮನಿಸಿದಾಗ ವಿಷ್ಣು ಅಂತ ಅರ್ಥ ಇಲ್ಲ. ಪೀತ ಎಂಬ ಶಬ್ದಕ್ಕಾಗಲಿ ಅಂಬರ ಎಂಬ ಶಬ್ದಕ್ಕಾಗಲಿ ವಿಷ್ಣು ಅಂತ ಅರ್ಥ ಇಲ್ಲ, ಅವು ವಿಷ್ಣುವನ್ನು ಹೇಳೋದೇ ಇಲ್ಲ. ಸಮಾಸದಲ್ಲಿ ಘಟಕವಾದ ಶಬ್ದಗಳು ಇವೆರಡೇ. ಆದರೆ ನಮಗಲ್ಲಿ ಹೇಳಬೇಕಾಗಿರುವುದು ಪೀತವಾದ ಅಂಬರದ ಬಗ್ಗೆ ಹೇಳಬೇಕಾಗಿರುವ ಉದ್ದೇಶ ಅಲ್ವೇ ಅಲ್ಲ, ವಿಷ್ಣುವನ್ನು ಹೇಳಬೇಕಾಗಿರೋ ಉದ್ದೇಶ. ಆದ್ರಿಂದ ಅನ್ಯ ಪದಾರ್ಥ ಅಂದ್ರೆ ಸಮಾಸದಲ್ಲಿ ಸೇರಿರುವ, ಸಮಾಸವನ್ನು ಮಾಡುವಾಗ ನಾವು ಉಪಯೋಗ ಮಾಡುವ ಎರಡು ಶಬ್ದಗಳೇನಿರ್ತಾವಲ್ಲ, ಅನ್ಯ ಪೀತ ಮತ್ತು ಅಂಬರ, ಇವೆರಡಕ್ಕಿಂತಲೂ ಭಿನ್ನವಾಗಿರುವ ವಿಷ್ಣು ಎಂಬ ಆ ಪೀತಾಂಬರವನ್ನು ಧರಿಸಿರುವ ಮತ್ತೊಂದು ವ್ಯಕ್ತಿ, ಅವನು ಪ್ರಧಾನನಾಗ್ತಾನೆ. ಬಹುವ್ರೀಹಿಯಲ್ಲಿ ಯಾವತ್ತೂ ಕೂಡ ಸಮಾಸದಲ್ಲಿರುವ ಎರಡು ಪದಗಳಿಂದ ವಾಚ್ಯವಾದ ಅರ್ಥಕ್ಕಿಂತ ಭಿನ್ನವಾದ ಮತ್ತೊಂದು ಪದಾರ್ಥವೇ ಪ್ರಧಾನ ಆಗಿರ್ತದೆ. ಇದು ಬಹುವ್ರೀಹಿ ಸಮಾಸದ ಲಕ್ಷಣ. ಷಷ್ಠಿ ತತ್ಪುರುಷ ಸಮಾಸದಲ್ಲಿ ಹಾಗಾಗೋದಿಲ್ಲ. ಆದ್ರಿಂದ ಬಹುವ್ರೀಹಿ ಸಮಾಸದಲ್ಲಿ ಅನ್ಯ ಪದಾರ್ಥವೇ ಪ್ರಧಾನ ಆಗಿರ್ತದೆ. ಅದನ್ನು ಮೊದಲು ಗಮನಿಸಬೇಕು. ಈಗ ಬಹುವ್ರೀಹಿ ಸಮಾಸ ಮಾಡಿದಾಗ ಅನ್ಯ ಪದಾರ್ಥವೇ ಪ್ರಧಾನ ಆಗುವುದಾದರೆ ಅದಕ್ಕಿಂತ ಭಿನ್ನವಾದ ಪದಾರ್ಥಗಳು ಅಪ್ರಧಾನ ಆಗ್ತವೆ. ಈ ಪೀತಾಂಬರ ವಿಷ್ಣು ಅಂತ ಹೇಳಿದಾಗ ವಿಷ್ಣು ಅವನು ಪ್ರಧಾನ, ಅವನು ಅನ್ಯ ಪದಾರ್ಥ. ಅವನು ಪ್ರಧಾನನಾಗಿದ್ದಾಗ ಅವನಿಗೆ ಹೋಲಿಸಿದಾಗ ಪೀತ ಮತ್ತು ಅಂಬರ ಇವೆರಡು ಕೂಡ ಅಪ್ರಧಾನ, ಅವು ಗೌಣ. ಈಗ ನೋಡಿ, ಈ ತಸ್ಯ ಗುಣಸ್ಯ ಅನ್ಯ ಪದಾರ್ಥಂ ಪ್ರತಿ ಉಪಸರ್ಜನೀಭೂತಸ್ಯ ಅಂತಿದೆಯಲ್ಲ, ಅಲ್ಲಿ ಅನ್ಯ ಪದಾರ್ಥ ಅಂದ್ರೆ ವಿಷ್ಣು ಅಂತ ತಿಳ್ಕೊಳ್ಳಿ. ಆ ಅನ್ಯ ಪದಾರ್ಥನಾದ ವಿಷ್ಣುವನ್ನ ಕಂಪೇರ್ ಮಾಡಿದಾಗ ಈ ಪೀತ ಮತ್ತು ಅಂಬರ ಇವೆರಡು ಕೂಡ ಏನಾಗಿವೆ, ಗೌಣವಾಗಿವೆ, ಉಪಸರ್ಜನವಾಗಿವೆ. ಇಲ್ಲಿ ಗುಣ ಅಂದ್ರೆ ಉಪಸರ್ಜನ ಅಂತ ಅದರ ತಾತ್ಪರ್ಯ. ಹೀಗೆ ಬಹುವ್ರೀಹಿ ಸಮಾಸದಲ್ಲಿ ಎಲ್ಲ ಕಡೆ ಆಗ್ತಿರ್ತದೆ. ಆದ್ರೆ ಆ ಬಹುವ್ರೀಹಿ ಸಮಾಸದಲ್ಲೂ ಕೂಡ ಈ ಚಿತ್ರಭೂ ಅಂತ ಒಂದು ಬಹುವ್ರೀಹಿ ಸಮಾಸ, ಲಂಬಕರಣ ಅಂತ ಮತ್ತೊಂದು ಬಹುವ್ರೀಹಿ ಸಮಾಸ. ತದ್ಗುಣ ಸಂವಿಜ್ಞಾನ ಅಂತ ಹೇಳ್ತಾರೆ ನೋಡಿ. ಗುಣ ಅಂದ್ರೆ ಅಪ್ರಧಾನವಾದದ್ದು ಅಂತ ಅರ್ಥ. ಆ ಅಪ್ರಧಾನವಾದದ್ದನ್ನ ಸಂವಿಜ್ಞಾನಂ ಅಂದ್ರೆ ವಿಶೇಷಣತ್ವೇನ ಉಪಾದಾನಂ. ಸಂವಿಜ್ಞಾನ ಅಂದ್ರೆ ತಿಳಿಯುವಿಕೆ ಅಂತ ಅರ್ಥ. ಹೇಗೆ ತಿಳಿಯುವಿಕೆ? ವಿಶೇಷಣ ಎಂಬ ರೂಪದಿಂದ ಅದನ್ನು ತಿಳಿಯುವಿಕೆ. ತಿಳ್ಕೊಂಡ್ರೆ ಅದನ್ನು ಸ್ವೀಕರಿಸಿದ್ರೆ ಅದು ಆ ಬಹುವ್ರೀಹಿಗೆ ತದ್ಗುಣ ಸಂವಿಜ್ಞಾನ ಬಹುವ್ರೀಹಿ ಅಂತಾರೆ. ಯಥಾ ಲಂಬಕರಣಮಾನಯ ಇತ್ಯಾದೋ. ಇಲ್ಲಿ ಲಂಬ ಮತ್ತು ಕರ್ಣ ಅಂತನೂ ಸಮಾಸದಲ್ಲಿ ಇರುವ ಶಬ್ದಗಳು. ಈ ಶಬ್ದಗಳಿಗಿಂತ ಭಿನ್ನವಾದ ಅನ್ಯ ಪದಾರ್ಥ ಅಂದ್ರೆ ಆ ಲಂಬಕರ್ಣವುಳ್ಳಂತಹ ವ್ಯಕ್ತಿ. ಆ ವ್ಯಕ್ತಿಗೆ ಹೋಲಿಸಿದಾಗ ಲಂಬ ಮತ್ತು ಕರ್ಣಗಳೆರಡೂ ಕೂಡ ಉಪಸರ್ಜನವಾಗಿವೆ, ಅರ್ಥಾತ್ ಗೌಣವಾಗಿವೆ. ಗೌಣ ಅಂದ್ರು, ಗುಣ ಅಂದ್ರು, ಅಪ್ರಧಾನ ಅಂದ್ರು, ಉಪಸರ್ಜನ ಅಂದ್ರು ಒಂದೇ ಅರ್ಥ. ಈ ಇಂಥ ಲಂಬ ಮತ್ತು ಕರ್ಣಗಳನ್ನು ಕೂಡ ವಿಶೇಷಣವಾಗಿ ನಾವು ಸ್ವೀಕಾರ ಮಾಡಿದ್ದೇವೆ. ಅವನು ಕರ್ಕೊಂಡು ಬರುವಾಗ ಆ ಎಲ್ಲ ಸಮೇತನಾಗೆ ಕರ್ಕೊಂಡು ಬಾ ಅಂತಾನೆ ಅರ್ಥ. ಕಿವಿಯನ್ನು ಅಲ್ಲಿಟ್ಟು ಬರ್ಲಿಕ್ಕೆ ಬರೋದಿಲ್ಲ. ಪ್ರಕೃತೇಚ ತಸ್ಯ ಗುಣಸ್ಯ ಅನ್ಯ ಪದಾರ್ಥ ಪಾಲನಾದಿಕಂ ಪ್ರತಿ ಉಪಸರ್ಜನೀಭೂತಸ್ಯ. ಜನ್ಮ ಆದಿ ಯಸ್ಯ ತತ ಅಂತ ಹೀಗೆ ಮಾಡಿದಾಗ, ಜನ್ಮಾದಿ ಅಂತ ಮಾಡಿದಾಗ ಒಟ್ಟು 8 ಸಿಕ್ತು. ಆ 8 ಪ್ರಧಾನ. ಇದನ್ನು ಗಮನಿಸ್ಬೇಕು. ಅಲ್ಲಿ ಹೇಗೆ ಪೀತಾಂಬರ ಉಟ್ಟ ವ್ಯಕ್ತಿ ಪ್ರಧಾನನೋ, ಲಂಬಕರ್ಣ ಉಳ್ಳ ವ್ಯಕ್ತಿ ಪ್ರಧಾನನೋ, ಅನೇಕ ಚಿತ್ರ ವಿಚಿತ್ರವಾದ ಗೋವುಗಳನ್ನ ಹೊಂದಿರುವ ವ್ಯಕ್ತಿ ಅದರ ಮಾಲೀಕ ಪ್ರಧಾನನೋ, ಹಾಗೆ ಇಲ್ಲಿ 8 ಸಂಗತಿಗಳು ಪ್ರಧಾನ. ಉಳಿದ ಒಂದೊಂದೇ ಏನಿವೆ, ಸೃಷ್ಟಿ, ಪಾಲನೆ, ನಾಶ ಮೊದಲಾದದ್ದು, ಅದು ಅಪ್ರಧಾನ. ಗುಣಸ್ಯ ಅನ್ಯ ಪದಾರ್ಥವಾದ ಪಾಲನಾದಿಗಳು, ಪಾಲನಾದಿ 8. ಆ 8 ಕುರಿತು ಗೌಣವಾದದ್ದು ಜನ್ಮ. ಇದು ಒಂದನ್ನೇ ಯಾವತ್ತೂ ಪರಿಗಣಿಸಬಾರ್ದು. ಒಂದು ಅಪ್ರಧಾನ, 8 ಪ್ರಧಾನ. ಆ ಗುಂಪಿನಲ್ಲಿ ಸೇರಿದಾಗ ಇದು ಪ್ರಧಾನವೇ ಹೊರತು ಪ್ರತ್ಯೇಕವಾಗಿ ಇದನ್ನು ಪರಿಗಣಿಸಿದ್ರೆ ಇದು ಅಪ್ರಧಾನ. ಉಪಸರ್ಜನೀಭೂತಸ್ಯ ಜನ್ಮನಃ, ಈ ಜನ್ಮವನ್ನ ಅನ್ಯ ಪದಾರ್ಥೇ ಪಾಲನಾದೌ ಸಂವಿಜ್ಞಾನಂ, ಅಲ್ಲಿಯೂ ಕೂಡ ಇದನ್ನ ನಾವು ವಿಶೇಷಣವಾಗಿ ತಗೊಂಡಿದ್ದೇವೆ. ವಿಶೇಷಣತ್ವೇನ ಉಪಾದಾನಂ ಕಾರ್ಯಂ ನತು ಚಿತ್ರಗುಮಾನಯ ಇತ್ಯಾದವು. ಚಿತ್ರಗುಮಾನಯ ಅಂತನೂ ಚಿತ್ರ, ಗೋವು ಅದನ್ನು ಬಿಟ್ಬಿಟ್ಟಿರ್ತೀವಿ. ವ್ಯಕ್ತಿ ಬಗ್ಗೆ ಮಾತ್ರ ನಮ್ಮ ಹೈಲೈಟ್ ಮಾಡೋದು ಉದ್ದೇಶ ಇರ್ತದೆ. ಹಾಗೆ ಇಲ್ಲಿಯೂ ಕೂಡ ಈ ಜನ್ಮ ಮೊದಲಾದವುಗಳನ್ನು ಬಿಟ್ಬಿಡ್ಬೇಕು ಅಂತ ತಾತ್ಪರ್ಯ ಅಲ್ಲ, ಅವೆಲ್ಲವನ್ನೂ ಇಟ್ಕೊಳ್ಳೇಬೇಕು. 8 ಇಟ್ಕೊಂಡೇ ಜನ್ಮಾದಿ ಎಂಬುದಾಗಿ ನಾವು ವಿಗ್ರಹ ಮಾಡಿ
ಅದರ ಅರ್ಥ ತಿಳ್ಕೋಬೇಕು ಅಂತ ಅದ್ರ ತಾತ್ಪರ್ಯ. ನತು ಚಿತ್ರಗುಮಾನೆ ಇತ್ಯಾದಾವಿವ ತತ್ಪರಿತ್ಯಾಗ. ಈ ಜನ್ಮ ಮೊದಲಾದವುಗಳನ್ನು ಪರಿತ್ಯಾಗ ಮಾಡುವಂತಿಲ್ಲ. ಜನ್ಮ ಮೊದಲಾದವುಗಳನ್ನೆಲ್ಲ ಜನ್ಮವನ್ನು ಪರಿತ್ಯಾಗ ಮಾಡುವಂತಿಲ್ಲ. 8 ಸಮಾನವಾಗಿ ಇಟ್ಕೋಬೇಕು. ಯಾವುದೊಂದನ್ನು ಅಲ್ಲಿ ಪರಿಗಣಿಸುವಂತೆ ಪರಿತ್ಯಜಿಸುವಂತಿಲ್ಲ ಅಂತ ಅದರ ತಾತ್ಪರ್ಯ. ಲಬ್ಧ ಜನ್ಮನೋ ಹಿ ಸ್ಥಿತ್ಯಾದಿ ಇತ್ಯತಃ ಜನ್ಮ ಆದಿ ಇತ್ಯುಕ್ತಂ. ಜನ್ಮವನ್ನು ಮೊದಲು ಯಾಕೆ ಹೇಳಿದರು? ಜನ್ಮ, ಅದರ ನಾಶ, ಮತ್ತೆ ಜನ್ಮ, ಮತ್ತೆ ನಾಶ, ಹೀಗೆ ಒಂದು ಸೀರೀಸ್ ಇದು, ಪ್ರವಾಹ ಇದು. ಜನ್ಮವನ್ನೇ ಮೊದಲು ಯಾಕೆ ಹೇಳಿದ್ರಿ ಅಂದರೆ ಅದು ಹಾಗಲ್ಲ. ಸೀರೀಸ್ ಇರ್ಬೋದು, ಜನ್ಮ ಪ್ರಳಯ ಸೀರೀಸ್ ಇರ್ಬೋದು. ಆದರೆ ಒಂದು ಹುಟ್ಟಿದ ಮೇಲೆ ಅದಕ್ಕೆ ಮುಂದೆ ಪಾಲನೆ ನಾಶ ಅಂತಿದ್ದಲ್ಲ ಪ್ರಶ್ನೆ. ಅದರಿಂದ ಈ ಒಂದು ಕಲ್ಪದಲ್ಲಿ, ಈ ಒಂದು ಸೃಷ್ಟಿಯಲ್ಲಿ ಜನ್ಮ ಅಂತ ಅನ್ನೋದು ಬಹಳ ಮುಖ್ಯ. ಯಾವುದಕ್ಕೆ ಜನ್ಮವು ಲಬ್ಧವಾಗಿದೆಯೋ ಅದಕ್ಕೇನೆ ಸ್ಥಿತಿ, ನಾಶ ಮತ್ತು ಮೋಕ್ಷ ಇತ್ಯಾದಿ. ಅದಕ್ಕಾಗಿ ಅದನ್ನು ಜನ್ಮವನ್ನು ಮೊದಲು ಹೇಳಿದ್ದಾರೆ. ಜನ್ಮ ಆದಿ ಅಸ್ಯ ಅಂದರೆ ಮೊದಲು ಹೇಳಿದ್ದಾರೆ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.